ನಾರಿ ಶಕ್ತಿ ವಂದನ ಕಾಯ್ದೆ ಹೊಸ ಯುಗದ ಉದಯ ಎಂದು ಬಿಜೆಪಿ ಮುಖಂಡೆ ಗಾಯತ್ರಿ ಸಿದ್ದೇಶ್ವರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾರಿ ಶಕ್ತಿ ವಂದನ ಕಾಯ್ದೆ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣ ಎಂದರು. ಕೇವಲ ಲೋಕಸಭೆ ಹಾಗೂ ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಮಹಿಳೆಯರಿಗೆ 1/3 ಭಾಗದಷ್ಟು ಮೀಸಲಾತಿ ನೀಡುವುದಲ್ಲದೆ ನೀತಿ ನಿರೂಪಣೆಯನ್ನು ಹೆಚ್ಚು ಸಮಗ್ರವಾಗಿ, ಸೂಕ್ಷ್ಮ ಮತ್ತು ಪರಿಣಾಮಕಾರಿಯಾಗಿ ಮಾಡುವ ಸಮರ್ಥ ಹೆಜ್ಜೆಯಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳಾ ನೇತೃತ್ವದಲ್ಲಿ ಅಭಿವೃದ್ಧಿ ಮಾತ್ರ ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದರು. ಇದೇ ವೇಳೆ ಅಂಬಿಕಾ ಹುಲಿನಾಯಕ್, ಕಾಂತಿ ಶೆಟ್ಟಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಜಯಮ್ಮ, ಚೇತನ ಇದ್ದರು. ಕಾಯ್ದೆ ಕಾರ್ಯರೂಪಕ್ಕೆ ತರುವ ಮೂಲಕ ಮಹಿಳೆಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಗೌರವ ಹಾಗೂ ಮಾನಸಿಕವಾಗಿ ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತಿರುವ ಒಮ್ಮತದಿಂದ ವಿಶ್ವ ಹಾಗೂ ಜನನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲರ ಮಹಿಳೆಯರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ಮೊದಲನೇ ಲೋಕಸಭೆಯಲ್ಲಿ ಆಡಳಿತ ನಡೆಸಬೇಕಾದ್ರೆ ಹೆಣ್ಣು ಮಕ್ಕಳಿಗೆ 5% ಮಾತ್ರ ಮೀಸಲಾತಿ ಇತ್ತು. ಆನಂತರ 17ನೇ ಲೋಕಸಭಾ ಆಡಳಿತದಲ್ಲಿ 15% ಮಾತ್ರ ಮಹಿಳೆಗೆ ಮೀಸಲಾತಿಯನ್ನು ತಂದುಕೊಟ್ರು. ಅದಾದ ನಂತರ ಇಲ್ಲಿ ಮಹಿಳೆಯರಿಗೆ ಶೋಷಣೆ ಮತ್ತು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹೆಚ್ಚೆಚ್ಚು ಶೋಷಣೆಗಳು ಆಗ್ತಾಯಿತ್ತು. ಆದರೆ ಅವರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನೋ ಅಭಿಯಾನವನ್ನು ತಂದಿರೋದ್ರಿಂದ ಆ ಅಭಿಯಾನದ ಮೂಲಕ ಹೆಚ್ಚು ಬದಲಾವಣೆಗಳನ್ನು ತಂದಿದೆ. ಮಾಧ್ಯಮಿಕ ಹಂತದಲ್ಲಿ ಹುಡುಗಿಯರು ದಾಖಲಾತಿಯನ್ನು ಸೃಷ್ಟಿಸಿದ್ದಾರೆ. ಅವರು 80.2% ಅವರ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಶೈಕ್ಷಣಿಕದಲ್ಲಿ ಮುಂದಿದ್ದಾರೆ. ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ಒಂದು ಮಹಿಳೆಯಾಗಿ ಇದನ್ನು ಮಾತಾಡ್ತಾ ಇದ್ದೇನೆ ಅನ್ನೋದು ನನಗೆ ಒಂದು ಹೆಮ್ಮೆಯ ವಿಷಯ ಇವತ್ತಾಗಿದೆ. ಈ ಪ್ರೆಸ್ ಮೀಟಿಗೆ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಮೇಡಮ್ ಅವರಿದ್ದಾರೆ, ಶ್ರೀಮತಿ ಕಾಂತಿ ಶೆಟ್ಟಿ ಅವರಿದ್ದಾರೆ, ಜಯಕ್ಕ ಅವರಿದ್ದಾರೆ, ಚೇತನ್ ಅವರಿದ್ದಾರೆ, ಎಲ್ಲ ನಮ್ಮ ಬಿಜೆಪಿಯ ಮುಖಂಡರು. ಮೊದಲಿಗೆ ನಾನು ಈ ಪ್ರೆಸ್ ಮೀಟಿನ ಮುಖಾಂತರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2023 ಸೆಪ್ಟೆಂಬರಲ್ಲಿ ಮಹಿಳಾ ರಿಸರ್ವೇಷನ್, ಅದಕ್ಕೆ ನಾವು ನಾರಿ ಶಕ್ತಿ ವಂದನಾ ಅಧಿನಿಯಮ 2023 ಅಂತ ಹೆಸರಿಟ್ಟು, ನಾರಿ ಶಕ್ತಿಗೆ ಒಂದು ಶಕ್ತಿ, ಅದಕ್ಕೆ ನಾವು ವಂದಿಸ್ತೀವಿ ಅಂತ ಒಂದು ಒಳ್ಳೆಯ ಹೆಸರಿನ ಮುಖಾಂತರ ಅದಕ್ಕೆ ನಾವು ಗೌರವ ಕೊಡುವ ರೀತಿಯಲ್ಲಿ ಅದು ಅಧಿನಿಯಮ ಜಾರಿಗೆ ಬಂದಿದೆ 2023ರಲ್ಲಿ. ಈಗ ಇದರ ಮುಖಾಂತರ ಕೇವಲ ಶಕ್ತಿ ಇದೆ ಅಂತ ಹೇಳೋದು ಮಾತ್ರ ಅಲ್ಲ, ಅದಕ್ಕೆ ನಾವು ವಂದಿಸ್ತೇವೆ, ಅದಕ್ಕೆ ನಾವು ಗೌರವಿಸ್ತೇವೆ, ಅದನ್ನು ನಾವು ಕಾರ್ಯರೂಪದಲ್ಲಿ ತರ್ತೇವೆ ಅನ್ನೋ ರೀತಿಯಲ್ಲಿ ಇದೇ ತಿಂಗಳ 16 ಅಂದರೆ ನಾಳೆ 16, 17, 18ನೇ ತಾರೀಕು ಒಂದು ಸ್ಪೆಷಲ್ ಸೆಷನನ್ನು ಕರೆದು ಎಲ್ಲ ಪಕ್ಷಗಳ ಜೊತೆಗೆ ಪಕ್ಷಾತೀತವಾಗಿ ಇದರ ಬಗ್ಗೆ ಚರ್ಚೆ ನಡೆಯಲಿದೆ. ಮೊದಲಿಗೆ ನಾನು ಎಲ್ಲರಲ್ಲಿ ವಿನಂತಿ ಮಾಡೋದು, ಪಕ್ಷಾತೀತವಾಗಿ ಇದಕ್ಕೆ ಸಹಕಾರ ನೀಡಿ ಅಂತ ನಾನು ಮೊದಲಿಗೆ ವಿನಂತಿಸ್ಕೊಳ್ತೇನೆ. ಈ ಅಧಿನಿಯಮದ ಪ್ರಕಾರ ಮಹಿಳೆಯರಿಗೆ 1/3 ಭಾಗ ಅಂದರೆ 33% ಖಾತ್ರಿಪಡಿಸುತ್ತೆ. ಇದು ಕೇವಲ ಭಾರತೀಯರ ಮಹಿಳೆಯರಿಗೆ ಮಾತ್ರ ಮಾಡ್ತಾ ಇದ್ದಾರೆ ಅಂತಲ್ಲ, ಇದು ಸಂಪೂರ್ಣ ಭಾರತದ ಅಭಿವೃದ್ಧಿಯ ಮೈಲಿಗಲ್ಲು ಅಂತ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದನ್ನು ನಾವು ನಂಬಿದ್ದೇವೆ. ಇದು ನಾವೊಂದು ವಿಶೇಷವಾಗಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಕಾಯ್ದೆ. ಮಹಿಳೆಯರಿಗೆ, ಈ ವಾಹಿನಿ ನೋಡುವವರಿಗೆ ನಾವು ಹೇಳಬೇಕಂದ್ರೆ ನಾವೆಲ್ಲ ಒಂದು ಸಂಭ್ರಮ ಪಡುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪಂಚಾಯತಿಂದ ಪಾರ್ಲಿಮೆಂಟ್ ಹೊರಗಡೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಬಂದಾಗ ಆ ವಿಕಸಿತ ಭಾರತದ ಕಲ್ಪನೆ ಏನಿದೆ ಅದು ಸಾಕಾರಗೊಳ್ಳಲು ಸಹಕಾರ ಆಗುತ್ತೆ.
ಇವತ್ತು ಮಹಿಳಾ ಸಬಲೀಕರಣ ಅನ್ನೋದು ಬರೀ ಭಾಷಣ, ಲಿಪ್ ಸಿಂಪತಿ ಅಷ್ಟೇ ಅಲ್ಲ. ಇಲ್ಲಿರುವ ಸಹೋದರರಿಗೆ ಅಥವಾ ಇಲ್ಲಿ ವಾಯಿ ನೋಡುವ ಅಂತ ನಾವು ಹೇಳೋದು, ಮಹಿಳೆಯರನ್ನ ಸ್ಪರ್ಧೆ ಅಂತ ತಿಳ್ಕೊಬೇಡಿ, ಜೊತೆಯಲ್ಲಿ ಕರ್ಕೊಂಡೋಗಿ. ಇವಾಗ ಇದೇ ಬರುವ ನಾಳೆ 16, 17, 18ರಲ್ಲಿ ಏನು ನಾವು 2023ರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಏನು ಕಾಯ್ದೆಯನ್ನು ಅಂಗೀಕಾರ ಮಾಡಿದೆ, ಆ ಕಾಯ್ದೆಯಲ್ಲಿ ಏನಿದೆ ಅಂದರೆ ಡಿಲಿಮಿಟೇಷನ್ ಆಗಬೇಕು. ಅದರ ಜೊತೆಗೆ ನಮ್ಮ ಸಂವಿಧಾನ ಪ್ರಕಾರ ಏನಾಗಬೇಕು ಅದೆಲ್ಲವನ್ನು ಮೀರಿ ಅದನ್ನು ಮಾಡೋಕ್ಕೆ ಹೋದಾಗ 2034 ಆಗುತ್ತೆ. ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ವಿಂಗಡಣೆ ಅಥವಾ ಜಾತಿ ಗಣತಿ, ಎಲ್ಲವನ್ನು ಮಾಡಿದಾಗ 21ಕ್ಕೆ ಮಾಡಬೇಕಾಗಿತ್ತು. ಕಾಲಕ್ಕೆ ಕರೋನಾ ಬಂದಾಗ ಮಾಡೋಕ್ಕಾಗಲಿಲ್ಲ. ಇವಾಗ ಮಹಿಳೆಯರಿಗೆ ಆಲ್ರೆಡಿ ಲೇಟ್ ಆಗಿದೆ. ದೇಶದ 48.5% ದೇಶದ ಜನತೆ ಮಹಿಳೆಯರಾಗಿದ್ದಾರೆ. ಅಂಥದ್ರಲ್ಲಿ ನಾವು ಸ್ವಾತಂತ್ರ್ಯ ನಂತರ 5% ಇದ್ದು ಈಗ 15-16% ಮಾತಾಡ್ತಿರುವಾಗ ಇವತ್ತು 33% ವಿಧಾನಸಭೆ ಮತ್ತು ಪಾರ್ಲಿಮೆಂಟಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಬೇಕು ಅಂತ ಒಂದು ಕೂಗು ಬಂದಾಗ ಈ ವಾಹಿನಿ ಮುಖಾಂತರ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ಎಲ್ಲ ದೇಶದ ಸಂಸದರಿಗೆ ಕೇಳ್ಕೊಳ್ಳೋದು, ಇದು ಮಹಿಳೆಯರಿಗೊಂದು ಸಿಗುವಂಥ ಒಂದು ಅವಕಾಶ. ಖಂಡಿತವಾಗಲೂ ಇದನ್ನು ರಾಜಕೀಯ ತರಬೇಡಿ.